ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ನನ್ನ ಮಗನ ನಾಮಕರಣದ್ದು. ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ತೀನಿ. ನನ್ನ ತಮ್ಮ ಬೆಳಗ್ಗೆನೇ ಎದ್ದು ತೊಟ್ಲದ್ದು ಫುಲ್ಲು ಡೆಕೋರೇಷನ್ ಮಾಡ್ತಾ ಇದ್ದ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ವಿ. ಹಾಗೆ ಬೆಳಗ್ಗೆನೇ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಇಬ್ಬರು ಮಕ್ಕಳಿಗೆ ಒಂದೇ ಕಲರ್ ಕಾಂಬಿನೇಷನಲ್ಲಿ ನಾನು ಡ್ರೆಸ್ನ ತಗೊಳ್ಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಅದೇ ಥರನೇ ನಾನು 4 ಜನಕ್ಕೂ ಒಂದೇ ಥರ ನಾನು ರೆಡಿ ಮಾಡಿದೆ. ಮತ್ತು ಮನೆಗೆ ಒಬ್ಬೊಬ್ಬರೇ ಗೆಸ್ಟೆಲ್ಲ ಬರ್ತಾಯಿದ್ರು. ಅಕ್ಕ, ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಪಾಪುನೂ ಮಾತಾಡಿಸ್ತಾ ಇದ್ದರು. ಪಪ್ಪಾಗೆ ಹಾಯ್ ಮಾಡು ಅಂದರೆ ಸ್ಮೈಲ್ ಮಾಡ್ತಾ ನಿಂತಿದ್ರು. ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ದರು. ಇನ್ನೇನು ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ನಾವು ಪೂಜೆಗೆ ಕೂತ್ಕೊಳ್ತಾ ಇದ್ವಿ. ಭಟ್ರು ಕೂಡ ಬಂದಿದ್ದರು ಪೂಜೆ ಮಾಡ್ಕೊಡೋದಕ್ಕೆ ಅಂತ. मंदार पुष्पं समर्पयामि, पडली पुष्पं समर्पयामि, दौड़ पुष्पं समर्पयामि, दुर्गा पुष्पं समर्पयामि। ಬೆಳಗ್ಗೆ 11 ಗಂಟೆಗೆ ಭಟ್ರು ಬಂದಿದ್ದರು. ಸೊ ಪೂಜೆ ಬೇಗ ಎಲ್ಲ ಮುಗೀತು. 12:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗ್ದಿತ್ತು. ಇದೊಂದು ಶಾಸ್ತ್ರನ ಮಾಡಿಸ್ತಾ ಇದ್ದರು. ನಾವು ಪಾಪುಗೆ ಇಡುವಂತಹ ಒಂದು 5 ಹೆಸರುಗಳನ್ನ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಬರೆಯೋದಕ್ಕೆ ಹೇಳಿದರು. ಸೊ ನಾನು 5 ಹೆಸರುಗಳನ್ನ ಏನು ಇಡಬೇಕು ಅಂದ್ಕೊಂಡಿದ್ದೀವಿ ಆ ಹೆಸರುಗಳನ್ನ ಇದರಲ್ಲಿ ಬರಿತಾ ಇದ್ದೆ. ಒಂದೊಂದೇ ಹೆಸರನ್ನ ಬರೆದು ಮತ್ತೆ ಅದನ್ನ ಅಳಿಸಿ ಮತ್ತೆ ಬೇರೆ ಹೆಸರನ್ನ ಬರೆಯೋಕೆ ಹೇಳ್ತಾಯಿದ್ರು. ಸೊ 5 ಹೆಸರು ಒಂದಾದ್ಮೇಲೆ ಒಂದು ಅಂತ ಬರಿತಾ ಇದ್ದೆ. 5 ಹೆಸರುಗಳಲ್ಲಿ ಮನೆ ದೇವ್ರ ಹೆಸರು, ಮನೆ ಹಿರಿಯರ ಹೆಸರು ಮತ್ತು ನಾವು ಕರೆಯುವಂಥ ಹೆಸರುಗಳೆಲ್ಲ ಸೇರಿರುತ್ತೆ. ಸೊ 5 ಹೆಸರುಗಳನ್ನ ನಾವು ಹುಡುಕಿದ್ವಿ. ಮತ್ತು ಹಾಗೆ ಏನು ಅಕ್ಕಿಯಲ್ಲಿ ನಾವು ಒಂದಾದ್ಮೇಲೆ ಒಂದು ಹೆಸರುಗಳನ್ನ ಬರೆದಿದ್ವಿ ಅದನ್ನ ಒಬ್ಬೊಬ್ಬರೇ ಸೇಮ್ ಅದೇ ರೀತಿ ಒಂದೊಂದೇ ಕರೆಯೋದಕ್ಕೆ ಹೇಳಿದರು. ಸೊ ಒಬ್ಬೊಬ್ಬರೇ ಪಾಪು ಕಿವಿಯಲ್ಲಿ ನಾವು ಅದನ್ನು ಹೆಸರನ್ನ ಕರಿತಾ ಇದ್ವಿ. ನನ್ನ ಮಗಳು ಏನೇ ಶಾಸ್ತ್ರ ಮಾಡ್ತಾಯಿದ್ರು ನಾನು ಮಾಡಬೇಕು ಅಂತ ಮಧ್ಯ ಬರ್ತಾಯಿದ್ಲು. ಅವಳಿಗೆ ಏನೂ ಗೊತ್ತಾಗೋದಿಲ್ಲ ಏನು ಮಾಡ್ತಾಯಿದ್ದಾರೆ ಏನು ಅಂತ. ಒಟ್ಟಿನಲ್ಲಿ ನಾವೇನು ಮಾಡ್ತೀವೋ ಅದೇ ಥರ ಅವಳಿಗೂ ಮಾಡಬೇಕು ಅಂತ ಆಸೆ. ಹಾಗೆ ಪಾಪುಗೂ ಕಿವಿಲಿ ನಾವು ಹೆಸರನ್ನ ಕರಿಬೇಕಾದ್ರೆ ಅವಳೂ ಬರ್ತಾಯಿದ್ಲು, ಏನೇನೋ ಹೇಳ್ತಾಯಿದ್ಲು. ಪೂಜೆ ಮತ್ತು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಕರೆಕ್ಟ್ ಟೈಮ್ಗೆ ಮುಗೀತು. ಊಟಕ್ಕೆ ಕೂಡ ಟೈಮ್ ಇತ್ತು ಇನ್ನು. இதை மறவாதெந்தன் மனமே விழித்த
ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ. ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ. ಪಾಪು ನೇಮ್ನ ಈ ಥರ ನಾವು ರಿವೀಲ್ ಮಾಡಿದ್ವಿ ಶಿವನ್ ಕಾನ್ಸೆಪ್ಟ್ ಇಟ್ಕೊಂಡು. ಸೊ ನನಗೆ ಇದೊಂದು ಥೀಮ್ ಇಷ್ಟ ಆಗಿತ್ತು, ಹಾಗಾಗಿ ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿದ್ವಿ. ನನ್ನ ಮಗಳ ಕೈಲಿ ಪಾಪು ನೇಮ್ನ ರಿವೀಲ್ ಮಾಡಿಸಿದ್ವಿ. ಅವನಿಗೆ ಪ್ರಯಾಗ್ ಅಂತ ಹೆಸರಿಟ್ವಿ. ಪ್ರಿಷಾ ಮತ್ತು ಪ್ರಯಾಗ್ ಅಂತ ಇಬ್ರಿಗೂ ಕರೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ಆ ಹೆಸ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಎಲ್ಲರೂ ಬಂದಿದ್ದರು, ನನ್ನ ದೊಡ್ಡಪ್ಪಂದರು, ನನ್ನ ರಿಲೇಟಿವ್ಸು ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಎಲ್ಲ ಪಾಪುನ ಮಾತಾಡಿಸ್ತಾ ಇದ್ರು. ಸೊ ನೇಮ್ ರಿವೀಲ್ ಆದಮೇಲೆ ಪಪ್ಪ ಎಲ್ರಿಗೂ ಸ್ವೀಟ್ ಕೂಡ ಹಂಚಿದ್ರು. ಚಂದಕ್ಕೆ ಕಟ್ಟುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋಜ ಕಂಚಿಯ ಬಟ್ಟಲಾಗೆ ಮಿಂಚನ್ನೇ ಬಿಟಗೊಂಡು ಕಂಚಿನ ಬಟ್ಟಲಾಗೆ ಮಿಂಚನ್ನೇ ಬಿಟಗೊಂಡು ತಿಡಿ ತಿಡಿ ಹಚ್ಚುವಾಗ ಮಟ್ಟು ಮೀರಿ ಅಳುತ್ತಾನ ಜೋಜ ತಿಡಿ ತಿಡಿ ಹಚ್ಚುವಾಗ ಬಿಟ್ಟು ಬಿಟ್ಟು. ಹಾಗೆ ನಮ್ಮಮ್ಮ ಮತ್ತು ಅವ್ರ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾಪುಗೆ ಒಂದು ತೊಟ್ಲು ಹಾಡು ಕೂಡ ಹಾಡ್ತಾಯಿದ್ರು. ಅವನು ಮಲ್ಕೊಂಡು ನಗಾಡ್ತಾ ಇದ್ದ ತೊಟ್ಲಲ್ಲಿ. ನನ್ನ ಮಗಳೂ ಅವ್ರ ಜೊತೆ ಸೇರಿಕೊಂಡು ಪಾಪುಗೆ ತೊಟ್ಲು ತೂಗ್ತಾ ಅವಳು ಹಾಡು ಹೇಳೋ ಥರ ಮಾಡ್ತಾಯಿದ್ಲು. ತುಂಬ ಹೊತ್ತು ಹೀಗೆ ಪಾಪುನ ತೂಗ್ತಾನೇ ಇದ್ಲು, ಯಾರು ಕರೆದ್ರೂ ಹೋಗ್ತಾನೆ ಇರಲಿಲ್ಲ. ಅವಳಿಗೇನೋ ಒಂಥರ ಪಾಪುನ ಮಲಗಿಸೋದು ಖುಷಿ, ತಮ್ಮನ ಮಲಗಿಸೋದು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಆ ನೇಮ್ ರಿವೀಲ್ ಮಾಡಿದ್ದು ಬೆಂಡಿಂದೆಲ್ಲ ತಗೊಂಡು ಆಟ ಆಡ್ತಿದ್ಲು ಫುಲ್ಲು, ಅದರಲ್ಲೇ ಮುಳುಗೋಗ್ಬಿಟ್ಟಿದ್ಲು ಅವಳು. ಅಷ್ಟೊತ್ತಿಗೆಲ್ಲ ಊಟಕ್ಕೆಲ್ಲ ಟೈಮ್ ಆಗಿತ್ತು. ಟೆರೆಸ್ ಮೇಲೆ ಊಟಕ್ಕೆ ಎಲ್ಲ ಅರೇಂಜ್ ಆಗಿತ್ತು. ನಾನ್ ವೆಜ್ ಅಡುಗೆ ಕೂಡ ಮಾಡಿಸಿದ್ವಿ. ಅಡುಗೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ಯಾರ್ಯಾರೆಲ್ಲ ನನ್ನ ಪಾಪು ನಾಮಕರಣಕ್ಕೆ ಬಂದು ಅವನಿಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ನಾಮಕರಣದ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಮಾಡೋ ವ್ಲಾಗ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.